BSE, ಏಂಜಲ್ ಒನ್, ಗ್ರೋ ಪ್ರತಿಯೊಂದು ಸ್ಟಾಕ್ 10% ಫಾಲ್ ಆಗಿದೆ. ಇನ್ವೆಸ್ಟರ್ಸ್ ಎಲ್ಲ ಶಾಕಲ್ಲಿದ್ದಾರೆ. ಫಿನಾನ್ಸ್ ಮಿನಿಸ್ಟರ್ ಅವರಿಂದ ಈ ಥರ ಅಪ್ಡೇಟ್ನ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನಂತ ಹೇಳ್ತೀನಿ, ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಬಜೆಟಲ್ಲಿ ಪ್ರತಿಯೊಬ್ಬರು ಏನು ಎಕ್ಸ್ಪೆಕ್ಟ್ ಮಾಡಿದ್ರಂದ್ರೆ ಈ STT ಚಾರ್ಜಸ್, LTCG, STCGನ ಕಮ್ಮಿ ಮಾಡೋ ಚಾನ್ಸಸ್ ಇದೆ ಅಂತ ಪ್ರತಿಯೊಬ್ಬರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಈ ಬಜೆಟಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು FNO ರಿಲೇಟೆಡ್ ಆಗಿ STT ಚಾರ್ಜಸ್ನ ಮತ್ತೆ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈಗ ಫ್ಯೂಚರ್ಸ್ ಮೇಲೆ 0.02% ಇಂದ 0.05%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ಆಪ್ಷನ್ಸ್ ಮೇಲೆ 0.01% ಇಂದ 0.15% STT ಚಾರ್ಜಸ್ನ ಇನ್ಕ್ರೀಸ್ ಮಾಡಿದ್ದಾರೆ. ಇದರಿಂದ ಕಮಿಂಗ್ ಟೈಮಲ್ಲಿ ಆಕ್ಟಿವಿಟಿ ಕಮ್ಮಿ ಆಗುತ್ತೆ, ವಾಲ್ಯೂಮ್ಸ್ ಕಮ್ಮಿ ಆಗುತ್ತೆ. ಇದರಿಂದ ಡೈರೆಕ್ಟ್ ಆಗಿ ಬ್ರೋಕರೇಜ್ ಕಂಪನೀಸ್ ಮಾರ್ಜಿನ್ಸ್ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದರಿಂದನೇ ಇವಾಗ ಈ ಕಂಪನೀಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಈ ತರ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಗೋಲ್ಡ್, ಸಿಲ್ವರ್ ಬಗ್ಗೆ ದಿನ ತಿಳ್ಕೊಬೇಕು ಅಂದ್ರೆ ಟೂ ಬ್ರದರ್ಸ್ ಫಿನಾನ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಆಗಿ. ಪ್ರತಿದಿನ ಒಂದು ಸಪ್ರೇಟ್ ವಿಡಿಯೋ ಇರುತ್ತೆ. ಥ್ಯಾಂಕ್ ಯು.